ಎಲ್ಲರಿಗೂ ನಮಸ್ಕಾರ. ಲೈಫ್ ಟು ಲರ್ನ್ ಚಾನಲ್ಗೆ ಸ್ವಾಗತ. ಈಗಷ್ಟೇ ಮಕರ ಸಂಕ್ರಾಂತಿಯನ್ನು ಆಚರಿಸಿದ್ದೀವಿ. ಉತ್ತರಾಯಣ ಪುಣ್ಯಕಾಲವೂ ಸಹ ಪ್ರಾರಂಭವಾಗಿದೆ. ದೇವತೆಗಳಿಗೆ ಇದು ಬೆಳಗಿನ ಅವಧಿ ಅಂತ ಹೇಳಲಾಗುತ್ತೆ. ಇಂತಹ ಉತ್ತರಾಯಣ ಪುಣ್ಯಕಾಲದ ಪ್ರಾರಂಭದಲ್ಲಿಯೇ ಪುಷ್ಯ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸೋದ್ರಿಂದ ವರ್ಷವಿಡೀ ನಾವು ಕೈಗೊಳ್ಳುವಂತಹ ಸತ್ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರೋದಕ್ಕೆ ಸಹಾಯಕವಾಗುತ್ತೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇದೇ 17ನೇ ತಾರೀಕು ಬರ್ತಿರುವಂತಹ ಸಂಕಷ್ಟ ಚತುರ್ಥಿಗೆ ಸಂಬಂಧಿಸಿದಂತಹ ಒಂದಷ್ಟು ವಿಷಯಗಳನ್ನು ಮತ್ತು ವ್ರತಕಥೆಯನ್ನು ತಿಳಿದುಕೊಳ್ಳೋಣ. ಇದೇ ಜನವರಿ 17ನೇ ತಾರೀಕು ಶುಕ್ರವಾರದ ದಿವಸ ಶುಭ ಯೋಗದೊಂದಿಗೆ ಸಂಕಷ್ಟಹರ ಚತುರ್ಥಿ ಬರ್ತಾ ಇದೆ. ಅವತ್ತಿನ ದಿವಸ ಬೆಳಿಗ್ಗೆ 5 ಗಂಟೆ 6 ನಿಮಿಷದಿಂದ 5 ಗಂಟೆ 56 ನಿಮಿಷದವರೆಗೆ ಬ್ರಾಹ್ಮಿ ಮುಹೂರ್ತ ಇರುತ್ತೆ. ಆ ಒಂದು ಬ್ರಹ್ಮ ಮುಹೂರ್ತದಲ್ಲಿ ಪೂಜೆ ಮಾಡೋರು ಆ ಒಂದು ಅವಧಿಯಲ್ಲಿ ಮಾಡ್ಬೋದು. ಆ ಟೈಮಲ್ಲಿ ಆಗಲ್ಲ ಅನ್ನೋಂಥವ್ರು 5:15 6:46ವರೆಗೆ ನೀವು ಬೆಳಿಗ್ಗೆ ಪೂಜೆ ಮಾಡ್ಬೋದು. ಇಲ್ಲ ಅಂದರೆ 10 ಗಂಟೆ 12 ನಿಮಿಷದಿಂದ 11 ಗಂಟೆ 54 ನಿಮಿಷ ಈ ಒಂದು ಅವಧಿಯಲ್ಲಿ ಬೆಳಗಿನ ಪೂಜೆಯನ್ನು ನೀವು ಮಾಡ್ಬೋದು. ಹಾಗೆ ಬೆಳಿಗ್ಗೆ 6:45ರಿಂದ 8:15ವರೆಗೂ ಸಹ ಒಳ್ಳೆಯ ಸಮಯ ಇರುತ್ತೆ. ಆ ಸಮಯದಲ್ಲೂ ಸಹ ನೀವು ಬೆಳಗಿನ ಪೂಜೆಯನ್ನು ಮಾಡ್ಬೋದು. ಸಾಯಂಕಾಲದ ಪೂಜೆಯನ್ನು ಸಾಯಂಕಾಲ 6:15ರಿಂದ 7:25ವರೆಗೆ, ಇಲ್ಲಾಂದರೆ 8 ಗಂಟೆ 5 ನಿಮಿಷದಿಂದ 10 ಗಂಟೆ 6 ನಿಮಿಷ ಆ ಒಂದು ಅವಧಿಯಲ್ಲಿ ನೀವು ಸಾಯಂಕಾಲದ ಪೂಜೆಯನ್ನು ಮಾಡ್ಬೋದು. ಅವತ್ತು ಚಂದ್ರೋದಯ ಆಗೋದು 9 ಗಂಟೆ 18 ನಿಮಿಷಕ್ಕೆ. ಪ್ರತಿ ತಿಂಗಳು ಬರುವಂತಹ ಸಂಕಷ್ಟಹರ ಚತುರ್ಥಿಯನ್ನು ಒಂದೊಂದು ಹೆಸರಿನಿಂದ ಕರೆಯೋದುಂಟು. ಹಾಗೆಯೇ ಈ ಬಾರಿಯ ಪುಷ್ಯ ಮಾಸದಲ್ಲಿ ಬರುವಂತಹ ಸಂಕಷ್ಟಹರ ಚತುರ್ಥಿಯನ್ನು ಲಂಬೋದರ ಸಂಕಷ್ಟಹರ ಚತುರ್ಥಿ ಅಂತ ಕರೆಯೋದುಂಟು. ಪ್ರತಿ ತಿಂಗಳು ಗಣೇಶನನ್ನು ಆಯಾ ಹೆಸರಿನ ರೂಪದಲ್ಲಿ ಆರಾಧಿಸಬೇಕು. ಆಗಷ್ಟೇ ನಮಗೆ ಅದರ ಪೂರ್ಣ ಫಲ ಸಿಗುತ್ತೆ. ಸಂಕಷ್ಟಹರ ಚತುರ್ಥಿಯನ್ನು ಮಾಡೋ ಅಂಥವರು ಬೆಳಿಗ್ಗೆ ತಲೆಗೆ ಸ್ನಾನವನ್ನು ಮಾಡಿ ಗಣೇಶನ ಪೂಜೆಯನ್ನು ಮಾಡಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಯಾವುದೇ ವ್ರತ ಪೂಜೆ ಏನನ್ನೇ ಮಾಡೋದಾದರೂ ಸಹ ಸಂಕಲ್ಪವನ್ನು ಮಾಡಿ ಆಮೇಲೆ ಮುಂದಿನ ಪೂಜೆಯನ್ನು ಪ್ರಾರಂಭಿಸಬೇಕು. ಗಣೇಶನ ಫೋಟೋ, ವಿಗ್ರಹ ಅಥವಾ ಅರಿಶಿಣದಿಂದ ಮಾಡಿದಂತಹ ಗಣೇಶ ಯಾವುದಾದ್ರೂ ಸರಿ, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಅದನ್ನು ಸಿದ್ಧ ಮಾಡಿಕೊಳ್ಬೇಕು. ಒಂದು ಮಣೆ ಮೇಲೆ ಅಷ್ಟದಳ ಪದ್ಮವನ್ನು ರಂಗೋಲಿಯಲ್ಲಿ ಬಿಡಿಸಿ, ಫೋಟೋ ಆದರೆ ಹಾಗೆಯೇ ರಂಗೋಲಿ ಮೇಲೆ ಇಡ್ಬೋದು. ವಿಗ್ರಹ ಆದರೆ ಅಥವಾ ಅರಿಶಿಣದಿಂದ ಮಾಡಿದಂತಹ ಗಣೇಶ ಆದರೆ ತಟ್ಟೆನಲ್ಲಿ 2 ಹಿಡಿ ಅಕ್ಕಿಯನ್ನು ಹರಡಿ ಮಧ್ಯದಲ್ಲಿ ಚೂರು ಮಂತ್ರಾಕ್ಷತೆಯನ್ನು ಇಟ್ಟು ಅದರ ಮೇಲೆ ನೀವು ವಿಗ್ರಹವನ್ನು ಇಡಬೇಕಾಗತ್ತೆ. ಮೊದಲು ದೇವರಲ್ಲಿ ನಾವು ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಇವತ್ತು ಪೂರ್ಣವಾಗಿ ನಾನು ಉಪವಾಸದಿಂದ ಇದ್ದು ಯಥಾಶಕ್ತಿಯಿಂದ ಯಥಾನುಕೂಲವಾಗಿ ನಿನ್ನನ್ನು ಆರಾಧಿಸ್ತೀನಿ ಅಂತ ನೀವು ಯಾವ ಒಂದು ಕೆಲಸಕ್ಕೋಸ್ಕರ ಅಥವಾ ಯಾವ ಉದ್ದೇಶದಿಂದ ನೀವು ಪೂಜೆಯನ್ನು ಮಾಡ್ತಾ ಇದ್ದೀರಾ ಇದನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು ಸಂಕಲ್ಪವನ್ನು ಮಾಡಿದರೆ ಸಾಕು. ಸಂಕಲ್ಪ ಮಂತ್ರ ಬರುತ್ತೆ ಅನ್ನೋಂಥವ್ರು ಸಂಕಲ್ಪ ಮಂತ್ರ ಹೇಳ್ಬೋದು. ಇಲ್ಲ ಅನ್ನೋರು ಈ ರೀತಿಯಾಗೂ ಸಹ ಸಂಕಲ್ಪವನ್ನು ನೀವು ಮಾಡ್ಕೊಳ್ಬೋದು. ವಿಘ್ನೇಶ್ವರನಿಗೆ ಗೆಜ್ಜೆ ವಸ್ತ್ರವನ್ನು ಧರಿಸಬೇಕು. ಬಿಳಿ ಹೂವು, ಗರಿಕೆ, ಹಾಗೆ ನಿಮಗೆ ಲಭ್ಯವಿದ್ದಲ್ಲಿ ಬಿಳಿ ಎಕ್ಕದ ಹೂವನ್ನು ಸಹ ಸಮರ್ಪಿಸ್ಬೋದು. 21 ಸಂಖ್ಯೆಯ ಗರಿಕೆಯನ್ನು ಸಮರ್ಪಿಸಬೇಕಾಗತ್ತೆ. ಹಾಗೆಯೇ ದೀಪವನ್ನು ಹಚ್ಚಿ, ತುಪ್ಪದ ದೀಪವನ್ನು ಹಚ್ಚಿ ಬೆಳಗ್ಗೆ ಪೂಜೆಯನ್ನು ನೀವು ಮಾಡ್ಬೋದು. ಮುಖ್ಯವಾದಂತಹ ವಿಷಯ ಅಂದರೆ ಯಾವಾಗಲೇ ಆಗಲಿ ಗಣಪತಿಯನ್ನು ವ್ರತವನ್ನಾಗಿ ನಾವು ಆಚರಿಸಿದರೆ, ಗಣಪತಿಯ ವ್ರತ ಅಥವಾ ಗಣಪತಿಯ ಪೂಜೆಯನ್ನು ಮಾಡ್ತೀವಿ ಅಂದರೆ ಕೊಬ್ಬರಿ ಮತ್ತು ಬೆಲ್ಲ ಎರಡೂ ಸಹ ಗಣಪತಿಯ ಪಕ್ಕದಲ್ಲಿ ಇರಬೇಕು. ಯಾವಾಗಲೂ ನಾವು ಗಣಪತಿಯನ್ನು ವಿಸರ್ಜನೆ ಮಾಡೋದಕ್ಕೆ ಮುಂಚೆ ಅದನ್ನು ತೆಗಿಬೇಕು. ಅಲ್ಲಿವರೆಗೂ ಸಹ ಕೊಬ್ಬರಿ ಮತ್ತು ಬೆಲ್ಲ ಗಣಪತಿಯ ಪಕ್ಕದಲ್ಲಿ ಇರಬೇಕು. ಸಂಕಷ್ಟಿ ಅಂದರೆ ಸಂಕಷ್ಟದ ಕಾಲದಿಂದ ಮುಕ್ತಿ. ಆದ್ದರಿಂದ ಈ ವ್ರತವನ್ನು ಯಾರು ಶ್ರದ್ಧಾಭಕ್ತಿಯಿಂದ ಉಪವಾಸವಿದ್ದು ಆಚರಣೆಯನ್ನು ಮಾಡ್ತಾರೆ ಅಂತಹವರ ಜೀವನದಲ್ಲಿ ಎಲ್ಲ ಸಮಸ್ಯೆಗಳನ್ನು ಗಣೇಶ ನಿವಾರಿಸ್ತಾನೆ. ಈ ಸಂಕಷ್ಟಹರ ಚತುರ್ಥಿಯನ್ನು ಲಂಬೋದರ ಸಂಕಷ್ಟಹರ ಚತುರ್ಥಿ ಅಂತ ಹೇಳ್ತಾರೆ. ಮುಖ್ಯವಾಗಿ ಶುಕ್ರವಾರದ ದಿವಸ ಬಂದಿರೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಲಂಬೋದರ ಸಂಕಷ್ಟಹರ ಚತುರ್ಥಿಯನ್ನು ಪಾರ್ವತೀ ದೇವಿಯೂ ಸಹ ಮಾಡಿದ್ದಳಂತೆ. ಹಾಗಾಗಿ ಇವತ್ತಿನ ದಿವಸ ಗಣೇಶನನ್ನು ಅರಿಶಿಣದಲ್ಲಿ ಮಾಡೋದು ತುಂಬ ವಿಶೇಷವಾದದ್ದು. ಈ ದಿನ ನಾವು ತುಂಬಾ ಕಟ್ಟುನಿಟ್ಟಾದಂತಹ ಉಪವಾಸ ವ್ರತವನ್ನು ಮಾಡಬೇಕು. ಆಗದೇ ಇಲ್ಲ ಅನ್ನೋಂಥವ್ರು ಕಾಫಿ, ಹಾಲು ಈ ರೀತಿಯಾಗಿ ನೀವು ಕುಡಿಬೋದು. ಸಾಯಂಕಾಲದ ಪೂಜೆಗೆ ಅರಿಶಿಣದಿಂದ ಮಾಡಿದಂತಹ ಗಣೇಶನನ್ನು ನೀವು ಸಿದ್ಧಪಡಿಸ್ಕೊಂಡು ಅರಿಶಿಣದ ಗಣೇಶನಿಗೆ 21 ಗರಿಕೆಯನ್ನು ಸಿಗಿಸ್ಬೇಕು. ಬೆಳಿಗ್ಗೆ ಪೂಜೆ ಮಾಡಿದಂತಹ ಗಣೇಶನ ವಿಗ್ರಹದ ಮುಂದೆಯೇ ಈ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಬೇಕು. ನಂತರ ಅರಿಶಿಣ ಕುಂಕುಮದಿಂದ ಪೂಜೆಯನ್ನು ಮಾಡಿ ಗೆಜ್ಜೆ ವಸ್ತ್ರವನ್ನು ಧರಿಸಿ ಹೂವನ್ನು ಸಮರ್ಪಿಸಿ ದೀಪವನ್ನು ಬೆಳಗಬೇಕು.
ಸಂಕಷ್ಟರ ಚತುರ್ಥಿ ದಿವಸ ಪುಷ್ಪವನ್ನು ಸಮರ್ಪಿಸಬೇಕಾದ್ರೆ 21 ನಾಮಗಳನ್ನು ನಾವು ಹೇಳಬೇಕು. ಹಾಗೆಯೇ ಗರಿಕೆಯನ್ನು ಸಮರ್ಪಿಸಬೇಕಾದ್ರೂ ಸಹ ವಿವಿಧ ರೀತಿಯಾದಂತಹ 21 ನಾಮಗಳನ್ನು ನಾವು ಹೇಳಬೇಕಾಗತ್ತೆ. ಆ ಪುಷ್ಪ ಪೂಜಾದು ಮತ್ತು ದೂರ್ವಯುಗ್ಮ ಅಂದರೆ ಗರಿಕೆಯನ್ನು ನಾವು ಸಮರ್ಪಣೆ ಮಾಡ್ತೀವಲ್ವ, ಆ ಶ್ಲೋಕಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಅದರಲ್ಲಿ ನೋಡ್ಕೊಳ್ಬೋದು. ಗಣಪತಿ ಅಷ್ಟೋತ್ತರದ ಮುಖಾಂತರ ಗಣಪತಿಯನ್ನು ಆರಾಧಿಸಬೇಕು. ಇದಾದ ಮೇಲಿಂದ ನಾವು ವ್ರತಕಥೆಯನ್ನು ಕೇಳಬೇಕು ಅಥವಾ ವ್ರತಕಥೆಯನ್ನು ಓದಬೇಕು. ಸಾಧ್ಯವಾದರೆ ಇವತ್ತಿನ ದಿವಸ ಸಂಕಷ್ಟನಾಶನ ಗಣಪತಿ ಸ್ತೋತ್ರವನ್ನು ಹೇಳಿ. ಓಂ ಪ್ರಣಮ್ಯ ಶಿರಸಾ ದೇವಂ ಗೌರಿ ಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೆ ನಿತ್ಯಂ ಆಯಃ ಕಾಮಾರ್ಥ ಸಿದ್ಧಯೇ ಪ್ರಥಮಂ ವಕ್ರತುಂಡಂ ಚ ಏಕದಂತಂ ದ್ವಿತೀಯಕಂ ತೃತೀಯಂ ಕೃಷ್ಣಪಿಂಗಾಕ್ಷಂ ಗಜವಕ್ತ್ರಂ ಚತುರ್ಥಕಂ ಲಂಬೋದರ ಪಂಚಮಂ ಚ ಷಷ್ಠಂ ವಿಕಟಮೇವ ಚ ಸಪ್ತಮಂ ವಿಘ್ನರಾಜಂ ಚ ಧೂಮ್ರವರ್ಣಂ ತಥಾಷ್ಟಮಂ. ತುಂಬ ಸುಲಭವಾಗಿರುವಂತಹ ಹಾಗೆ ನಾರದ ಪುರಾಣದಲ್ಲಿ ಇರುವಂತಹ ಇದು ಸಂಕಷ್ಟನಾಶನ ಗಣಪತಿ ಸ್ತೋತ್ರ. ತಪ್ಪದೇನೆ ಈ ಒಂದು ಶ್ಲೋಕವನ್ನು ಪಠಿಸಿ. ಪುಷ್ಯ ಮಾಸದ ಲಂಬೋದರ ಸಂಕಷ್ಟಹರ ಚತುರ್ಥಿ ವ್ರತಕತೆ, ಇದನ್ನು ದಯವಿಟ್ಟು ಗಮನವಿಟ್ಟು ಕೇಳಿಸ್ಕೊಳ್ಳಿ. ಒಂದಾನೊಂದು ದಿನ ಋಷಿಗಳೆಲ್ಲರೂ ಸಹ ಸ್ಕಂದರ ಬಳಿಗೆ ಹೋಗಿ, ಮುನಿವರೇಣ್ಯರೇ, ಜನಗಳ ರೋಗ ಶೋಕ ಸಂಕಟಗಳನ್ನು ದೂರ ಮಾಡುವಂತಹ ಒಂದು ಉತ್ತಮವಾದ ವ್ರತವನ್ನು ತಿಳಿಸಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ. ಅದಕ್ಕೆ ಸ್ಕಂದರು ಮುಗುಳ್ನಗುತ್ತಾ ಈ ರೀತಿಯಾಗಿ ಹೇಳಕ್ಕೆ ಪ್ರಾರಂಭ ಮಾಡ್ತಾರೆ. ಇಂದು ನಾನು ನಿಮಗೆ ಮಹಾಪುಣ್ಯಪ್ರಧಾನವಾದಂತಹ ಹಾಗೂ ಸಕಲ ಕಷ್ಟಗಳನ್ನು ದೂರ ಮಾಡುವಂತಹ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಕುರಿತು ಹೇಳ್ತೇನೆ. ಪೂರ್ವದಲ್ಲಿ ಪಾಂಡವರು ಪಗಡೆಯಾಟವನ್ನು ಆಡಿ ರಾಜ್ಯವನ್ನು ಕಳೆದುಕೊಂಡು ಅರಣ್ಯದಲ್ಲಿ ವಾಸವನ್ನು ಮಾಡ್ತಾಯಿದ್ರು. ಆಗ ತುಂಬಾ ಅವರು ಕಷ್ಟವನ್ನು ಅನುಭವಿಸ್ತಾ ಇದ್ರು. ಅಲ್ಲಿಗೆ ಬಂದಂತಹ ಶ್ರೀಕೃಷ್ಣ ಪರಮಾತ್ಮ ಧರ್ಮರಾಯನಿಗೆ ಈ ಒಂದು ವ್ರತಾಚರಣೆಯ ವಿಧಾನವನ್ನು ಹೇಳ್ತಾನೆ. ಈ ರೀತಿಯಾಗಿ ಸ್ಕಂದ ಋಷಿಗಳು ಹೇಳೋದಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಪರಮ ಪೂಜ್ಯರಾದಂತಹ ಸ್ಕಂದ ಮಹಾಮುನಿಗಳೇ, ಶ್ರೀಕೃಷ್ಣನು ಧರ್ಮರಾಯನಿಗೆ ತಿಳಿಸಿದಂತಹ ಶ್ರೀಮನ್ ಮಹಾಗಣಪತಿಗೆ ಸಂಬಂಧಿಸಿದಂತಹ ಆ ವ್ರತವನ್ನು ಹೇಗೆ ಆಚರಿಸಬೇಕು ಅನ್ನೋದನ್ನು ತಿಳಿದುಕೊಳ್ಳೋದಕ್ಕೆ ನಾವು ಕಾತರಾಗಿದ್ದೇವೆ. ದಯವಿಟ್ಟು ವಿವರವಾಗಿ ಹೇಳಿ ಅಂತ ಪ್ರಾರ್ಥನೆಯನ್ನು ಮಾಡಿದರು. ಅದಕ್ಕೆ ಸ್ಕಂದರು ಹಾಗೆಯೇ ಆಗಲಿ ಅಂತ ವ್ರತವನ್ನು ಕುರಿತು ಹೇಳೋದಕ್ಕೆ ಪ್ರಾರಂಭವನ್ನು ಮಾಡಿದರು. ಕೃತಯುಗದಲ್ಲಿ ಹಿಮವಂತನ ಮಗಳಾದಂತಹ ಪಾರ್ವತಿ ದೇವಿಯು ಪರಮೇಶ್ವರನೇ ತನ್ನ ಗಂಡನಾಗಬೇಕೆಂದು ನಿಶ್ಚಯಿಸಿಕೊಂಡಿರ್ತಾಳೆ. ಅವನನ್ನು ಕುರಿತು ತಪಸ್ಸು ಆಚರಿಸುತ್ತಾ ತಾನು ಹಿಂದಿನ ಅವತಾರದಲ್ಲಿ ಸೃಷ್ಟಿಸಿದ್ದಂತಹ ಗಣಪತಿಯನ್ನು ನೆನಪು ಮಾಡಿಕೊಂಡಳು. ತಾಯಿಯು ಕರೆ ಕಂದನಿಗೆ ಕೇಳಿಸದೇ ಇರುತ್ತೆ. ಗಣಪತಿ ಕ್ಷಣಾರ್ಧದಲ್ಲಿ ಪ್ರತ್ಯಕ್ಷನಾಗಿ, ಅಮ್ಮ ಏನಪ್ಪಣೆ, ಈ ರೀತಿಯಾಗಿ ಕೇಳಿದ. ಅದಕ್ಕೆ ಪಾರ್ವತಿಯು, ಮಗು ವಿನಾಯಕ, ನಾನು ಕೈಲಾಸದಲ್ಲಿರುವಂತಹ ಸದಾಶಿವನನ್ನು ಮತ್ತೆ ಪತಿಯಾಗಿ ಪಡೆಯಬೇಕೆಂದು ನಿಷ್ಠೆಯಿಂದ ತಪಸ್ಸನ್ನು ಆಚರಿಸ್ತಾ ಇದ್ದೇನೆ. ಆದರೆ ಇನ್ನೂ ಪರಮೇಶ್ವರ ನನ್ನ ತಪಸ್ಸಿಗೆ ಒಲಿಯಲಿಲ್ಲ. ಇತ್ತೀಚೆಗೆ ಬಂದ ನಾರದರು, ನೀವು ಯಾವುದಾದರೊಂದು ವ್ರತವನ್ನು ಆಚರಿಸಿದರೆ ನಿನ್ನ ಇಷ್ಟಾರ್ಥಗಳು ಈಡೇರುತ್ತವೆ ಅಂತ ಹೇಳಿದ್ದಾರೆ. ಆದರೆ ಅದು ಯಾವ ವ್ರತ ಅಂತ ಅವರು ಹೇಳಲಿಲ್ಲ. ದೇವತೆಗಳಿಂದ, ಮಾನವರಿಂದ, ರಾಕ್ಷಸರಿಂದ ಪ್ರಥಮ ಪೂಜೆಯನ್ನು ಪಡೆಯುತ್ತಿರುವಂತಹ ತ್ರಿಕಾಲ ಜ್ಞಾನಿಯಾದ ನೀನು ಅದು ಯಾವ ವ್ರತ, ಅದನ್ನು ಹೇಗೆ ಆಚರಿಸಬೇಕು ಎಂಬುದನ್ನೆಲ್ಲ ತಿಳಿಸಿ ಪುಣ್ಯ ಕಟ್ಟಿಕೋ ಅಂತ ಪಾರ್ವತಿ ಕೇಳ್ಕೊಳ್ತಾಳೆ. ಅದಕ್ಕೆ ಗಜಾನನಾದಂತಹ ಗಣೇಶ, ಅಮ್ಮ ನಿನ್ನ ಕಷ್ಟಗಳು ದೂರವಾಗಲು ನೀನು ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಚರಿಸು. ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯಲ್ಲಿ ಈ ವ್ರತವನ್ನು ಆಚರಿಸಬೇಕು. ಈ ವ್ರತವನ್ನು ಮಾಡೋದ್ರಿಂದ ವ್ರತೋಪಾಸಕರು ಯಶಸ್ಸು, ಸಂಪತ್ತು, ಅಭಿವೃದ್ಧಿಗಳನ್ನು ಹೊಂದುತ್ತಾರೆ. ಆ ದಿನ ಅರುಣೋದಯಕ್ಕೆದ್ದು ಸ್ನಾನ, ಸಂಧ್ಯಾವಂದನೆ ಮೊದಲಾದ ನಿತ್ಯ ಕರ್ಮಗಳನ್ನೆಲ್ಲ ಮಾಡಿ ಸಾಯಂಕಾಲ ಚಂದ್ರೋದಯವಾಗುವವರೆಗೂ ಉಪವಾಸದಲ್ಲಿ ಇರಬೇಕು. ಸಂಕಷ್ಟಹರ ಚತುರ್ಥಿ ವ್ರತದಂದು ಗಣಪತಿಯನ್ನು, ಅಂದರೆ ನನ್ನನ್ನು ನಿಷ್ಠೆಯಿಂದ ಕ್ರಮಬದ್ಧವಾಗಿ ಪೂಜಿಸಿ ನಂತರ ಉಪ್ಪಿಲ್ಲದ ಮೊಸರನ್ನೋ ಅಥವಾ ನೈವೇದ್ಯಕ್ಕಾಗಿ ಮಾಡಿದಂತಹ ಸಿಹಿ ಮೋದಕವನ್ನು ಸ್ವೀಕರಿಸಬೇಕು ಎಂದು ಗಣಪತಿ ತಿಳಿಸಿದ ಎಂದು ಸ್ಕಂದರು ಮುಂದುವರಿಸುತ್ತಾರೆ. ಕೃಷ್ಣ ಪರಮಾತ್ಮನು ಈ ವ್ರತಾಚರಣೆಯ ವಿಧಾನವನ್ನು ಧರ್ಮರಾಯನಿಗೆ ಹೀಗೆ ವಿವರಿಸಿದ್ದಾನೆ. ಕರಿಯ ಎಳ್ಳನ್ನು ಸಂಕಲ್ಪಕ್ಕಾಗಿ ಉಪಯೋಗಿಸಬೇಕು. ನಿತ್ಯಾನಿಕಗಳನ್ನು ಪೂರೈಸಿದ ಬಳಿಕ ಪೂಜಾ ಸಿದ್ಧತೆಗಳನ್ನು ಯಥಾಶಕ್ತಿಯಿಂದ ಮಾಡಿಕೊಳ್ಬೇಕು. ಗಣಪತಿಯ ಮೂರ್ತಿಯನ್ನು ಬಂಗಾರದಿಂದಾಗಲಿ, ಬೆಳ್ಳಿಯಿಂದಾಗಲಿ, ತಾಮ್ರದಿಂದಾಗಲಿ ಅಥವಾ
ಮೃತ್ತಿಕೆಯಿಂದಾಗಲಿ ಸಿದ್ಧಪಡಿಸಿಕೊಳ್ಳಬೇಕು. ಬಳಿಕ ಆ ಮೂರ್ತಿಯನ್ನು ನೀರು ತುಂಬಿದ ಕಲಶದ ಮೇಲೆ ವಸ್ತ್ರದಿಂದ ಅಲಂಕೃತವಾದ ಸ್ಥಳದಲ್ಲಿಟ್ಟು ಗಂಧ, ಪುಷ್ಪ, ಅಕ್ಷತೆಗಳಿಂದ ಪೂಜಿಸಬೇಕು. ಈ ಪ್ರಕಾರ ಪ್ರತಿ ತಿಂಗಳು ವ್ರತವನ್ನು ಸಾಂಗವಾಗಿ ಆಚರಣೆ ಮಾಡಿದರೆ ಉನ್ನತವಾದಂಥ ಫಲಗಳು ಸಿದ್ಧಿಸುತ್ತವೆ. ಈ ಒಂದು ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಜೀವವಾಗಿ ಆಚರಿಸಬೇಕು. ಸಾಧ್ಯವಿಲ್ಲದಿದ್ದರೆ 21 ವರ್ಷ ಅಥವಾ ಕನಿಷ್ಠ 1 ವರ್ಷವಾಗಲಿ ಮಾಡತಕ್ಕದ್ದು. ಸಂಕಲ್ಪಿತ ಕಾಲದವರೆಗೆ ಈ ವ್ರತವನ್ನು ಆಚರಿಸಿ ಉದ್ಯಾಪನೆಯೊಂದಿಗೆ ವ್ರತವನ್ನು ಪರಿಸಮಾಪ್ತಿಗೊಳಿಸಬೇಕು. ನಮ್ಮ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡ ಅವಧಿಯವರೆಗೆ ಈ ವ್ರತವನ್ನು ಆಚರಿಸಿದ ಬಳಿಕ ಉದ್ಯಾಪನೆಯನ್ನು ಸಹ ಶಾಸ್ತ್ರೋಕ್ತವಾಗಿ ಮಾಡಬೇಕು. 21 ಜನ ವೇದವೇತ್ತರು, ಸದಾಚಾರಶೀಲರು ಆದ ವಿಪ್ರರನ್ನು ಆಹ್ವಾನಿಸಿ ಯಥಾಶಕ್ತಿ ದಾನ ಕೊಟ್ಟು ಸತ್ಕರಿಸಬೇಕು. ಗಣಪತಿ ಪೂಜೆಯ ನಂತರ ವಿಧಿಪೂರ್ವಕವಾಗಿ ಅಗ್ನಿಯಲ್ಲಿ ಹೋಮ ಮಾಡಬೇಕು. ಹೋಮ ದ್ರವ್ಯಗಳೆಂದರೆ ಎಳ್ಳು, ತುಪ್ಪ, ತೆಂಗಿನಕಾಯಿ ಹಾಗೂ ಮೋದಕಗಳೇ ಆಗಿವೆ. ನಮ್ಮ ಶಕ್ತಿಗೆ ಅನುಸಾರವಾಗಿ 1008, 108 ಅಥವಾ ಕನಿಷ್ಠ 78, 28 ಅಥವಾ 9 ಮೋದಕಗಳನ್ನಾಗಲಿ ಹೋಮದಲ್ಲಿ ಆಹುತಿಯನ್ನು ಕೊಡಬೇಕು. ಗಣಪತಿಯ ನಾಮ ಮಂತ್ರದಿಂದಲೂ ವೇದೋಕ್ತ ಆಗಮೋಕ್ತ ಮಂತ್ರಗಳಿಂದಲೂ ಹೋಮವಾದ ಮೇಲೆ ದಾನ ದಕ್ಷಿಣೆಗಳನ್ನು ಶಕ್ತ್ಯಾನುಸಾರ ಯೋಗ್ಯರಿಗೆ ಕೊಡಬೇಕು. ದಾರಿದ್ರ್ಯ ನಿವಾರಣೆಯ ಬಯಕೆ ಇರುವವರಿಗೆ 21 ಜನ ಯೋಗ್ಯ ವಿಪ್ರರಿಗೆ ಗಣಪತಿಯ 21 ಶುಭನಾಮಗಳನ್ನು ಉದ್ದೇಶಿಸಿ ಭೋಜನ ಮಾಡಿಸಬೇಕು. ಗಣಪತಿಯ 21 ನಾಮಗಳು ಅಂದರೆ ಹೇ ಧರ್ಮರಾಜ, ಇದನ್ನು ಜಪಿಸಿದವರಿಗೆ ಕಷ್ಟ ಪರಿಹಾರವಾಗುವುದಂತೂ ಖಂಡಿತ. 21 ಗಣಪತಿಯ ನಾಮಗಳು: ಗಜಾಸ್ಯ, ವಿಘ್ನರಾಜ, ಲಂಬೋದರ, ಶಿವಾತ್ಮಜ, ವಕ್ರತುಂಡ, ಶೂರ್ಪಕರ್ಣ, ಕುಬ್ಜ, ವಿನಾಯಕ, ವಿಘ್ನನಾಶ, ವಿಕಟ, ವಾಮನ, ಸರ್ವದೈವತ, ಸರ್ವಾತಿನಾಶ, ಭಗವಾನ್, ವಿಘ್ನಹರ್ತ, ಧೂಮ್ರಕ, ಸರ್ವದೇವಾದಿದೇವ, ಏಕದಂತ, ಬಾಲಚಂದ್ರ, ದಣೇಶ್ವರ ಗಣಪತಿ. ಈ 21 ಶುಭನಾಮಗಳನ್ನು ಸ್ಮರಿಸಿಕೊಂಡು ಎಲ್ಲ ಕಾರ್ಯಗಳನ್ನು ಮಾಡಬೇಕು. ಗಣಪತಿಯು ಹೀಗೆ ತನ್ನ ಪೂಜೆಯನ್ನು ವಿದ್ಯುಕ್ತವಾಗಿ ಮಾಡಿದವರಿಗೆ ಶೀಘ್ರ ಫಲಗಳನ್ನು ನೀಡುವುದರಲ್ಲಿ ಸಂದೇಹವೇ ಇಲ್ಲ. ಶ್ರೀಕೃಷ್ಣನು ಹೇಳುತ್ತಾನೆ, ಧರ್ಮನಂದನ, ಹೀಗೆ ಪಾರ್ವತೀದೇವಿ ಈ ವ್ರತವನ್ನು 18 ಮಾಸಗಳು ಎಡಬಿಡದೆ ಮಾಡಿದ್ದರಿಂದ ಆಕೆಯ ಮನಸ್ಸಿನ ಬಯಕೆ ಈಡೇರಿತು. ಸಾಕ್ಷಾತ್ ಪರಮಶಿವನೇ ಪತಿಯನ್ನಾಗಿ ಪಡೆದಳು. ನೀನು ಈ ವ್ರತ ಮಹಿಮೆಯನ್ನು ತಿಳಿದು ನಿನ್ನ ಕಷ್ಟಗಳನ್ನು ಬಗೆಹರಿಸಿಕೊ. ಈ ವ್ರತ ಮಹಾತ್ಮೆಯನ್ನು ಶಿವಪುತ್ರನಾದ ಸ್ಕಂದದೇವರು ಋಷಿಗಳಿಗೆ ಬೋಧಿಸಿದರು. ಋಷಿಗಳಿಂದ ಭೂಲೋಕದಲ್ಲಿ ಈ ವ್ರತ ಪ್ರಚಾರವಾಯಿತು. ಸೂತ ಪುರಾಣಿಕರು ಇತರ ಮಹರ್ಷಿಗಳಿಗೆ ಈ ಕಥೆಯನ್ನು ಹೇಳಿದರು. ಈ ವ್ರತವನ್ನು ಭಕ್ತಿಯಿಂದ ಆಚರಿಸಿದವರಿಗೆಲ್ಲ ಸಂಕಷ್ಟ ಹರಣವಾಯಿತು. ಹಿಂದೆ ಧರ್ಮರಾಜನು ತನ್ನ ದಾಯಾದಿಗಳಿಂದ ರಾಜ್ಯ ನಾಶ ಹೊಂದಿದಾಗ ಈ ವ್ರತ ಆಚರಿಸೋದರು ಆತನಿಗೆ ವೈರಿಗಳು ನಾಶವಾಗಿ ಮತ್ತೆ ರಾಜ್ಯ ಕೈ ಸೇರಿತು. ಭಗವಾನ್ ಸದಾಶಿವನು ತ್ರಿಪುರಾಸುರ ಸಂಹಾರ ಕಾಲದಲ್ಲಿ ಈ ವ್ರತವನ್ನು ಆಚರಿಸುವುದರಿಂದ ಆತನ ಸಂಕಲ್ಪ ನೆರವೇರಿತು. ಇಂದ್ರನಿಗೆ ಕಳೆದು ಹೋದ ಸ್ವರ್ಗಲೋಕ್ಯಾಧಿಪತ್ಯ ಮತ್ತೆ ದೊರಕಿತು. ರಾವಣನು ವಾಲಿಯ ಬಾಧೆಯಿಂದ ಬಿಡುಗಡೆ ಹೊಂದಿದನು. ಸೀತಾನ್ವೇಷಣೆಯ ಸಮಯದಲ್ಲಿ ಕಾರ್ಯಸಿದ್ಧಿಗಾಗಿ ಹನುಮಂತ ಈ ವ್ರತವನ್ನು ಆಚರಿಸಿ ಯಶಸ್ವಿಯಾದನು. ದಮಯಂತಿ, ಅಹಲ್ಯೆ ಮೊದಲಾದ ಪತಿವ್ರತ ಸ್ತ್ರೀಯರು ಈ ವ್ರತದ ಆಚರಣೆಯಿಂದ ತಮ್ಮ ಪತಿಗಳನ್ನು ಸೇರಿಕೊಂಡರು. ಯಾರು ಏನನ್ನು ಬಯಸಿದ್ದರೋ ಅದು ಅವರಿಗೆ ಸಿಕ್ಕಿತು. ಗಣಪತಿಯ ಈ ಮಹತ್ತರ ವ್ರತವನ್ನು ಯಾರು ಮಾಡುತ್ತಾರೋ, ಯಾರು ಈ ವ್ರತ ಕಥಾ ಶ್ರವಣವನ್ನು ಮಾಡುವರೋ ಅವರಿಗೆಲ್ಲ ಧನ, ಸಂಪತ್ತು, ವಿದ್ಯೆ, ಸಂತಾನ, ಆಯುರಾರೋಗ್ಯ ಅಭಿವೃದ್ಧಿಗಳು ಪ್ರಾಪ್ತವಾಗುತ್ತದೆ ಎಂಬಲ್ಲಿಗೆ ಸ್ಕಾಂದ ಪುರಾಣೋಕ್ತ ಸ್ಕಂದ ಋಷಿ ಸಂವಾದ ರೂಪವಾದ ಸಂಕಷ್ಟಹರ ಗಣಪತಿ ವ್ರತಕಥೆಯು ಮುಗಿಯಿತು. ವ್ರತಕಥೆಯ ನಂತರ ಗಣೇಶನಿಗೆ ಮೋದಕ, ಹಣ್ಣುಗಳ ನೈವೇದ್ಯವನ್ನು ಮಾಡಿ ಚಂದ್ರೋದಯದ ನಂತರ ಮಂಗಳಾರತಿಯನ್ನು ಮಾಡಬೇಕು. ಚಂದ್ರ ದರ್ಶನವನ್ನು ಮಾಡಿ ಚಂದ್ರನಿಗೆ ಅರ್ಘ್ಯವನ್ನು ಬಿಟ್ಟು ನಂತರ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಯಥಾನುಕೂಲ ಯಥಾಶಕ್ತಿಯಿಂದ ಉಪವಾಸವಿದ್ದು ನಿನ್ನನ್ನು ಆರಾಧಿಸಿದ್ದೇನೆ, ನಮ್ಮ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸು ಅಂತ ಹೇಳಿ ವ್ರತವನ್ನು ಸಮಾಪ್ತಿಯಾಗಿ ಮಾಡಬೇಕು. ಶುಕ್ರವಾರದ ದಿವಸ ಶುಭ ಯೋಗದಲ್ಲಿ ಬರ್ತಿರುವಂತಹ ಈ ಸಂಕಷ್ಟಹರ ಚತುರ್ಥಿಯ ದಿವಸ ಪಾರ್ವತಿಯ ಜೊತೆಗೆ ಗಣೇಶನನ್ನು ಆರಾಧಿಸೋದು ತುಂಬಾ ವಿಶೇಷ. ಯಥಾನುಕೂಲ ಯಥಾಶಕ್ತಿಯಿಂದ ಉಪವಾಸವಿದ್ದು ಪೂಜೆಯನ್ನು ಮಾಡಾದ ಮೇಲೆ ನೈವೇದ್ಯವನ್ನು ಸ್ವೀಕರಿಸಿ ಉಪವಾಸವನ್ನು ಅಂತ್ಯಗೊಳಿಸಬೇಕು. ಹಾಗೆ ಮಾರನೆಯ ದಿವಸ ಬೆಳಗ್ಗೆ
ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡಿ ಹಾಲು ಸಕ್ಕರೆ ನೈವೇದ್ಯವನ್ನು ಮಾಡಿ ಗಣೇಶನನ್ನು ಕದಲಿಸಬೇಕು. ನೀವೇನಾದರೂ ಅರಿಶಿಣದಿಂದ ಮಾಡಿದಂತಹ ಗಣೇಶನನ್ನು ಇಟ್ಕೊಂಡಿದ್ರೆ ಆ ಗಣೇಶನನ್ನು ನೀರಲ್ಲಿ ವಿಸರ್ಜನೆಯನ್ನು ಮಾಡಿ ಆ ನೀರನ್ನು ಗಿಡದ ಸಂದಿಗೆ ಹಾಕ್ಬೋದು. ಇವತ್ತಿನ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಸಹ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ಲಂಬೋದರನಾದಂತಹ ವಿಘ್ನೇಶ್ವರ ಎಲ್ಲರಿಗೂ ಒಳ್ಳೆಯ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಈ ಒಂದು ಸಂಕಷ್ಟಹರ ಚತುರ್ಥಿ ಮುಖ್ಯವಾಗಿ ಮಕ್ಕಳಿಗೆ ಒಳ್ಳೆಯ ಜ್ಞಾನಾರ್ಜನೆಯನ್ನು ನೀಡುತ್ತೆ ಅಂತ ಹೇಳ್ತಾರೆ. ಎಲ್ಲ ಮಕ್ಕಳಿಗೂ ಒಳ್ಳೆಯ ವಿದ್ಯೆಯನ್ನು ಜ್ಞಾನವನ್ನು ನೀಡಿ ಸದಾಕಾಲ ಕಾಪಾಡಲಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು.